ಗೃಹ ಸಚಿವರ ಆದೇಶದಂತೆ ಕೆಆರ್ಎಸ್ ಪಕ್ಷದ ನಾಯಕರ ಮೇಲೆ ಸುಳ್ಳು ಕೇಸ್ ಕೊಟ್ಟರು. ಗೃಹ ಸಚಿವರ ಆದೇಶ ಚಾಚು ತಪ್ಪದೆ ಪಾಲನೆ ಮಾಡಿದ ತುಮಕೂರು ಪೊಲೀಸರು. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ತುಮಕೂರಿನಲ್ಲಿ ನಡೆದ ಜನತಾ ದರ್ಶನ ಅಹವಾಲು ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಮನವಿಯನ್ನು ಸಲ್ಲಿಸಲು ಬಂದಾಗ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರಿಗೆ ಪೊಲೀಸರು ದೌರ್ಜನ್ಯ ಎಸಗಿ ಸುಳ್ಳು ಕೇಸ್ ದಾಖಲು ಮಾಡಿರುವುದನ್ನು ಖಂಡಿಸಿ ಚಿತ್ರದುರ್ಗದಲ್ಲಿ ವಿಶೇಷವಾಗಿ ಪತ್ರ ಚಳವಳಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಕಾರ್ಯನಿರ್ವಾಹಕ ಸದಸ್ಯ ಮಹೇಶ್ ಸಿ ನಗರಂಗೆರೆ ಮಾತನಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೇಳುವುದು ತಪ್ಪ, ಪ್ರಶ್ನೆ ಮಾಡುವುದು ತಪ್ಪ, ಮನವಿಯನ್ನು ಕೊಡುವುದು ತಪ್ಪ, ಧರಣಿ ಮಾಡುವುದು ತಪ್ಪ. ನ್ಯಾಯದ ಪರ ಕೆಲಸ ಮಾಡುವ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ವಿರುದ್ಧ ಇಲ್ಲ ಸಲ್ಲದ ತಂತ್ರ ಉಪಯೋಗಿಸಿ ಸುಳ್ಳು ಕೇಸ್ ಮಾಡಿಸಿರುವ ಗೃಹ ಸಚಿವ ರಾಜ್ಯದಲ್ಲಿ ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ, ಅನಾಚಾರ, ಹೊಡೆದಾಟ, ಬಡಿದಾಟ ನಡೆದರೂ ನೋಡೋಣ, ಪರಿಶೀಲನೆ ಮಾಡೋಣ ಎಂದು ಹೇಳುವ ಗೃಹ ಸಚಿವರಿಗೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಜನತಾ ದರ್ಶನದ ಸಂದರ್ಭದಲ್ಲಿ ಶಾಂತಿಗೆ ಭಂಗ ತಂದಿದ್ರೆ, ದೌರ್ಜನ್ಯ ಮಾಡಿದರೆ ಜನತಾ ದರ್ಶನದಲ್ಲಿ CCTV ಪರಿಶೀಲನೆ ಮಾಡಿ ಕೇಸ್ ಮಾಡಬೇಕು. ಇದರ ಪರಿಜ್ಞಾನ ಇಲ್ಲದ ಗೃಹ ಸಚಿವ ಕೆಆರ್ಎಸ್ ಪಕ್ಷದ ಸೋಮಸುಂದರ್ ಹಾಗೂ ಜ್ಞಾನಸಿಂಧು ಸ್ವಾಮಿ ಹಾಗೂ ಮಲ್ಲಿಕಾರ್ಜುನ ಇವರ ವಿರುದ್ಧ ದಾಖಲಾಗಿರುವ ಸುಳ್ಳು ಪ್ರಕರಣವನ್ನು ಕೂಡಲೇ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಪತ್ರ ಚಳವಳಿಯನ್ನು ಹಾಗೂ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಹಾಗೂ ಚಿತ್ರದುರ್ಗ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರುಗಳು ಹಾಗೂ ಕಾರ್ಯಕರ್ತರು ಈ ಒಂದು ಪತ್ರ ಚಳವಳಿಯಲ್ಲಿ ಭಾಗವಹಿಸಿದ್ರು. ಸಂವಿಧಾನವಾಗಿ ವಿರುದ್ಧವಾಗಿ ನಡ್ಕೊಂಡ್ರಲ್ಲ, ಅದು ನಿಮಗೆ ಅದು ಸರಿ ಅನಿಸಿದೆ ಅಲ್ವಾ? ಹಾಗಾದ್ರೆ ನಾವು ಕೇಳುವಂಥ ಪ್ರಶ್ನೆಗಳು ಉತ್ತರ ಕೊಡಿ. ನಾವು ಪ್ರತಿಯೊಬ್ಬರು ಕೇಳ್ತಾ ಇದ್ದೀವಿ ಸ್ವಾಮಿ, ನೀವು